ಓಂ ಶಾಂತಿ. ಮುರಳಿಯ ದಿನಾಂಕ 8/11/2021. मीठे बच्चे, शिव बाबा का बनकर कोई भी भूल नहीं करना. भूल करने से बाप का नाम बदनाम कर देंगे. ಮಧುರ ಮಕ್ಕಳೇ, ತಂದೆಯ ಮಗು ಆದ ನಂತರ ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದು. ತಪ್ಪು ಮಾಡುವುದರಿಂದ ತಂದೆಯ ಹೆಸರಿಗೆ ಅಪಕೀರ್ತಿ ತಂದಂತೆ ಆಗ್ತದೆ. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಶಿವತಂದೆಯ ಮಗು ಆದ ನಂತರ ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದು. ತಪ್ಪು ಮಾಡಿದರೆ ತಂದೆಯ ಹೆಸರಿಗೆ ಕಳಂಕ ತರ್ತೀರಿ. ಪ್ರಶ್ನೆ: सबसे बड़ी प्रवृत्ति किसकी है और कैसे? ಎಲ್ಲರಕ್ಕಿಂತ ದೊಡ್ಡ ಪ್ರವೃತ್ತಿ, ದೊಡ್ಡ ಸಂಸಾರ ಯಾರದಾಗಿದೆ ಮತ್ತು ಹೇಗೆ? उत्तर: शिव बाबा की सबसे बड़ी प्रवृत्ति है. भक्ति में सब त्वमेव माताश्च पिता कहकर पुकारते तो प्रवृत्ति वाला हुआ न, परंतु जब तक वह साकार में न आए तब तक उनकी कोई प्रवृत्ति नहीं, क्योंकि ऊपर में तो आत्माएं बाप के साथ निराकारी रूप में रहती, जब साकार में आकर इनमें प्रवेश करते हैं तो सबसे बड़ी प्रवृत्ति ಶಿವತಂದೆಯ ಪ್ರವೃತ್ತಿ ಬಹಳ ದೊಡ್ಡ ಪ್ರವೃತ್ತಿಯಾಗಿದೆ. ಭಕ್ತಿ ಮಾರ್ಗದಲ್ಲೂ ಸಹ ಆ ಪರಮಾತ್ಮನಿಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೀತಾರೆ. ಅಂದರೆ ತಂದೆ ನೀನು, ತಾಯಿ ನೀನು ಎಂದು ಕರೀತಾರೆ. ಆದರೆ ಆ ನಿರಾಕಾರ ಪರಮಾತ್ಮ ತಂದೆ ತಾಯಿಯಾಗಿ ಮಕ್ಕಳನ್ನು ರಚನೆ ಮಾಡುವುದು ಈ ಸಾಕಾರ ಲೋಕಕ್ಕೆ ಬಂದಾಗ. ಸಾಕಾರದಲ್ಲಿ ಬಂದು ಬ್ರಹ್ಮರವರ ಮೂಲಕ ಅನೇಕ ಮಕ್ಕಳನ್ನು ರಚನೆ ಮಾಡ್ತಾರೆ. ಆಗ ಅವನು ಗೃಹಸ್ಥಿಯಾಗ್ತಾನೆ, ಅವನ ಪ್ರವೃತ್ತಿ ಪ್ರಾರಂಭವಾಗ್ತದೆ. ಅಲ್ಲಿಯ ತನಕ ಪರಮಧಾಮದಲ್ಲಿ ಇರುವಾಗ ಪರಮಾತ್ಮ ನಿರಾಕಾರ ರೂಪದಲ್ಲಿ ನಿರ್ಲಿಪ್ತ ಆಗಿ ಇರ್ತಾನೆ. जब साकार में आकर इनमें प्रवेश करते हैं तो सबसे बड़ी प्रवृत्ति है. ಯಾವಾಗ ಸಾಕಾರದಲ್ಲಿ ಬಂದು ಬ್ರಹ್ಮರವರ ದೇಹದಲ್ಲಿ ಪ್ರವೇಶ ಮಾಡ್ತಾರೆ, ಆಗ ಅವನ ಪ್ರವೃತ್ತಿ ಬಹಳ ದೊಡ್ಡದಾಗಿ ಬೆಳೀತದೆ. ಓಂ ಶಾಂತಿ. भारत खास और दुनिया आम यह नहीं जानते कि बेहद का बाप निवृत्ति वाला है या प्रवृत्ति वाला है. जब बाप आते हैं तो बच्चे बच्चे कह बुलाते हैं, क्योंकि उनको पुकारा भी जाता त्वमेव माताश्च पिता त्वमेव, तो गृहस्थी बन जाते. वहाँ तो सब जानते हैं शिव निराकार है, बल शिव का आकार है, परंतु बाल बच्चे तो नहीं है. अगर है भी तो सब आत्माएं बच्चे, सब एक जैसे बच्चे. ವಿಶೇಷವಾಗಿ ಭಾರತೀಯರು ಮತ್ತು ಸಾಮಾನ್ಯವಾಗಿ ಇಡೀ ಜಗತ್ತಿಗೆ
ಗೊತ್ತಿಲ್ಲ ನಿರಾಕಾರ ಪರಮಾತ್ಮ ಪ್ರವೃತ್ತಿಯವನಾಗಿದ್ದಾನೋ ನಿವೃತ್ತಿಯವನಾಗಿದ್ದಾನೋ ಅಂತ. ಪರಮಧಾಮದಲ್ಲಿ ಇರೋ ತನಕ ನಿವೃತ್ತ ಆಗಿರ್ತಾನೆ, ಸಾಕಾರ ಲೋಕಕ್ಕೆ ಬಂದಾಗ ಪ್ರವೃತ್ತಿಯಲ್ಲಿ ಬರ್ತಾನೆ. ಮಕ್ಕಳಿಗೆ ಮಕ್ಕಳೇ ಮಕ್ಕಳೇ ಅಂತ ಕರೀತಾನೆ. ಅದಕ್ಕಾಗಿಯೇ ನಾವುಗಳು ಸಹ ಅವನಿಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಹಾಡ್ತಾ ಬಂದಿದ್ದೇವೆ. ಯಾಕೆಂದರೆ ಅವನು ಸಂಗಮ ಯುಗದಲ್ಲಿ ಬಂದು ತಾಯಿಯಾಗಿ ತಂದೆಯಾಗಿ ಮಕ್ಕಳಿಗೆ ಪಾಲನೆ ಕೊಡ್ತಾನೆ. ಅಂದರೆ ಸಂಗಮ ಯುಗದಲ್ಲಿ ಅವನು ಗೃಹಸ್ಥಿಯಾಗ್ತಾನೆ. ಪರಮಧಾಮದಲ್ಲಿ ಇರುವಾಗ ನಿರಾಕಾರ ಆಗಿರ್ತಾನೆ. ಭಲೆ ನಾವೆಲ್ಲ ಮಕ್ಕಳೂ ಸಹ ಅವನ ಜೊತೆಗೇ ಇರ್ತೇವೆ, ಆದರೆ ನಿರಾಕಾರ ಆತ್ಮಗಳಾಗಿ ಇರ್ತೇವೆ. ಅಲ್ಲಿ ಅವನು ಬಿಂದು ಆಗಿರ್ತಾನೆ, ನಾವು ಬಿಂದುಗಳಾಗಿ ಇರ್ತೇವೆ. इसलिए समझते हैं सब परमात्मा है, सब एक जैसे बच्चे, आत्मा भी बिंदी परमात्मा का भी बिंदी रूप है. ಅಲ್ಲಿ ನಾವೆಲ್ಲ ಆತ್ಮರು ಒಂದೇ ಸಮಾನವಾಗಿ ಬಿಂದು ರೂಪದಲ್ಲಿ ಇರ್ತೇವೆ. ಪರಮಾತ್ಮನು ಬಿಂದು ರೂಪದಲ್ಲಿ ಇರ್ತಾನೆ. ಅದಕ್ಕಾಗಿ ಜನ ಹೇಳಿದರು ಆತ್ಮನೇ ಪರಮಾತ್ಮ ಅಥವಾ ಎಲ್ಲರೂ ಪರಮಾತ್ಮ ಆಗಿದ್ದಾರೆ ಅಂತ. ಯಾಕೆ ಅಂದರೆ ರೂಪದಲ್ಲಿ ಇಬ್ಬರು ಬಿಂದು ಆಗಿದ್ದೇವೆ. ಗೃಹಸ್ಥಿ ಲೋಗ ಗಾತೆ ತ್ವಮೇವ ಮಾತಾಶ್ಚ ಪಿತಾ, ಸನ್ಯಾಸಿ ನಿವೃತ್ತಿ ಮಾರ್ಗ ವಾಲೆ ಕಹ ದೇತೆ ಪರಮಾತ್ಮ ಬ್ರಹ್ಮ है, वह त्वमेव माताश्च पिता नहीं कहेंगे, उनका मार्ग अलग है. यह भी भूल से लक्ष्मी नारायण के आगे जाकर महिमा गाते हैं त्वमेव माताश्च पिता, या कहेंगे अच्युतम केशवम रामनारायणम, भक्ति मार्ग में स्तुतिया तो अथाह गाते. ಬಾಬಾ ಹೇಳ್ತಾರೆ, ಗೃಹಸ್ಥಿಗಳು ಪರಮಾತ್ಮನಿಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಹಾಡ್ತಾರೆ. ಸನ್ಯಾಸಿಗಳು ಆ ಥರ ಹೇಳೋದಿಲ್ಲ. ಸನ್ಯಾಸಿಗಳು ಪರಮಾತ್ಮನಿಗೆ ಬ್ರಹ್ಮತತ್ವ ಅಂತ ತಿಳ್ಕೊಂಡಿದ್ದಾರೆ. ಬ್ರಹ್ಮತತ್ವನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಹೀಗಾಗಿ ಅವರು ತಂದೆ ನೀನು ತಾಯಿ ನೀನು ಅಂತ ಹಾಡೋದಿಲ್ಲ. ಅವರ ಮಾರ್ಗನೇ ಬೇರೆ ಆಗಿದೆ. ಲಕ್ಷ್ಮೀನಾರಾಯಣರ ಮುಂದೆನೂ ಹೋಗಿ ಭಕ್ತರು ಹಾಡ್ತಾರೆ ತ್ವಮೇವ ಮಾತಾಶ್ಚ ಪಿತಾ, ಅಥವಾ ನಾರಾಯಣನ ಬಗ್ಗೆ ಮಹಿಮೆ ಮಾಡ್ತಾರೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ. ಹೀಗೆ ಭಕ್ತಿ ಮಾರ್ಗದಲ್ಲಿ ಒಬ್ಬೊಬ್ಬರ ಮಹಿಮೆಗಳು ಅಪಾರ ಆಗಿವೆ. ಒಬ್ಬೊಬ್ಬ ದೇವತೆಗೆ ಸಾವಿರಾರು ನಾಮಗಳು, ಸಾವಿರಾರು ರೀತಿಯ ಮಹಿಮೆಗಳಿವೆ. वास्तव में परमात्मा बाप है, उनसे वर्षा कैसे और क्या मिलता है तुम बच्चे जानते हो. ಆದರೆ ನಿಜವಾದ ಪರಮಾತ್ಮ ಯಾರು, ಅವನಿಂದ ಮಕ್ಕಳಿಗೆ ಆಸ್ತಿ ಹೇಗೆ ಸಿಗ್ತದೆ, ಯಾವಾಗ ಸಿಗ್ತದೆ ಅನ್ನೋದು ನಿಮಗೀಗೆ ತಿಳಿದಿದೆ. ವಹ ಬಾಪ ಭೀ ಹೇ, ದಾದಾ ಭೀ ಹೇ, ಬಡಿ ಮಾ ಭೀ ಹೇ, ಪ್ರಜಾಪಿತಾ ಭೀ ಹೇ. ಆ ಶಿವ ಬಾಬಾನೇ ಒಂದು ಕಡೆ ನಮಗೆ ತಂದೆ ಆಗಿದ್ದಾರೆ, ಮತ್ತೊಂದು ಕಡೆ ನಮಗೆ ಅಜ್ಜ ಆಗಿದ್ದಾರೆ, ಇನ್ನೊಂದು ಕಡೆ ನಮಗೆ ದೊಡ್ಡ ತಾಯಿ ಆಗಿದ್ದಾರೆ, ಮತ್ತೊಂದು ಕಡೆ ಪ್ರಜಾಪಿತಾನೂ ಆಗಿದ್ದಾರೆ. फिर इन द्वारा कहते बच्चे मैं तुम्हारा बाप भी हूँ, फिर मुझे भी प्रवृत्ति मार्ग में आना पड़ता है. ಇಲ್ಲಿ ಶಿವಬಾಬಾ ಹೇಳಿದರು, ನಾನೇ ನಿಮಗೆ ತಂದೆ, ನಾನೇ ನಿಮಗೆ ಅಜ್ಜ, ನಾನೇ ನಿಮಗೆ ತಾಯಿ, ನಾನೇ ಪ್ರಜಾಪಿತನೂ ಹೌದು. ನೆಕ್ಸ್ಟ್ ಪ್ರಜಾಪಿತ ಬ್ರಹ್ಮ ಇವರಾಗಿದ್ದಾರೆ.
ಈ ಬ್ರಹ್ಮಾರವರ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ, ನಾನು ನಿಮಗೆ ತಂದೆ ತಾಯಿ ಬಂಧು ಸಖ ಆಗಿದ್ದೇನೆ ಅಂತ. ಆ ಕಾರಣದಿಂದ ನನಗೆ ಈಗ ಸಂಗಮ ಯುಗದಲ್ಲಿ ದೊಡ್ಡ ಪ್ರವೃತ್ತಿ ಸಿಕ್ಕಿದೆ ಅಂತಾರೆ ಬಾಬಾ. ನಾನು ದೊಡ್ಡ ಗೃಹಸ್ಥಿಯಾಗಿದ್ದೇನೆ. ಯಹ ಮೇರೆ ಯುಗಲ್ ಬಿ ಹೇ ಬಚ್ಚಾ ಬಿ ಹೇ. ಸಂಗಮ ಯುಗದಲ್ಲಿ ಮಾತ್ರ ನಾನು ಪ್ರವೃತ್ತಿ ಮಾರ್ಗದಲ್ಲಿ ಬರ್ತೀನಿ. ಇವರನ್ನು ನನ್ನ ಧರ್ಮ ಪತ್ನಿಯನ್ನಾಗಿ ಮಾಡ್ಕೊಳ್ತೀನಿ, ಮತ್ತೊಂದು ಕಡೆ ಹಿರಿಯ ಮಗನಾಗಿ ಮಾಡ್ಕೊಳ್ತೀನಿ. जब इसमें प्रवेश करता हूँ तब प्रवृत्ति वाला बन जाता हूँ. मुझे ही सुप्रीम बाप, सुप्रीम टीचर, सुप्रीम गुरु भी कहते हैं. गुरु गाइड करते हैं मुक्ति के लिए, वह तो है सब झूठ, यह है सत्य. ನನಗೆ ಸರ್ವೋಚ್ಚ ತಂದೆ, ಸರ್ವೋಚ್ಚ ಶಿಕ್ಷಕ, ಸರ್ವೋಚ್ಚ ಗುರು ಅಂತ ಹೇಳಲಾಗ್ತದೆ. ಗುರುಗಳ ಕೆಲಸ ಆಗಿದೆ ಮಾರ್ಗದರ್ಶನ ಮಾಡುವುದು. ಪರಮಾತ್ಮ ಸತ್ಯ ಗುರು ಗೈಡ್ ಆಗಿ ಬಂದು ಮುಕ್ತಿಯ ಮಾರ್ಗ ತೋರಿಸ್ತಾನೆ. ವಹ ತೋ ಸಬ್ ಝೂಠ ಹೈ. ಭಕ್ತರು ದೇಹಧಾರಿ ಗುರುಗಳ ಹತ್ರ ಹೋಗುವುದು ಸಹ ಮುಕ್ತಿಗಾಗಿ ಹೋಗ್ತಾರೆ. ಆದರೆ ಆ ಗುರುಗಳು ಅವರಿಗೆ ಮುಕ್ತಿಯ ಮಾರ್ಗ ತೋರಿಸೋದಿಲ್ಲ. ಅಲ್ಲಿ ಎಲ್ಲರೂ ಸುಳ್ಳು ಹೇಳುವಂಥವರಾಗಿದ್ದಾರೆ. ಇಲ್ಲಿ ಪರಮಾತ್ಮ ಎಲ್ಲವನ್ನು ಸತ್ಯ ಹೇಳ್ತಾನೆ. ಪರಮಾತ್ಮನೇ ಸತ್ಯ ಆಗಿದ್ದಾನೆ. अंग्रेजी में परमात्मा को ट्रुथ कहते, तो ट्रुथ क्या आकर सत्य बताते यह किसको पता नहीं. ಆಂಗ್ಲ ಭಾಷೆಯಲ್ಲಿ ಗಾಡ್ ಈಸ್ ಟ್ರುತ್ ಅಂತ ಹೇಳ್ತಾರೆ. ಸತ್ಯ ಅಂದರೆ ಯಾವ ಸತ್ಯ ಹೇಳ್ತಾನವನು ಅನ್ನೋದು ಯಾರಿಗೂ ಗೊತ್ತಿಲ್ಲ. हम तुमको भी पता नहीं था, जैसे नई बात हो गई ना. वह ज्ञान का सागर सच खंड स्थापन करने वाला जरूर कभी सच बता के गया है, तभी तो गायन है. ನಮಗೂ ನಿಮಗೂ ಸಹ ಮೊದಲು ಗೊತ್ತಿರಲಿಲ್ಲ ಪರಮಾತ್ಮ ಜ್ಞಾನ ಸಾಗರ ಸತ್ಯಖಂಡದ ಸ್ಥಾಪನೆ ಮಾಡೋನು ಅಂತ. ಆದರೆ ಮಹಿಮೆ ಮಾಡ್ತಿದ್ವಿ. ಜ್ಞಾನಸಾಗರ ಅಥವಾ ಸತ್ಯಂ ಶಿವಂ ಸುಂದರಂ, ಅವನೇ ಸತ್ಯ ಅಂತ ಮಹಿಮೆ ಮಾಡ್ತಿದ್ವಿ. ಯಾಕೆ ಮಾಡ್ತಿದ್ವಿ ಅಂದರೆ ಒಂದಾನೊಂದು ಸಮಯದಲ್ಲಿ ಅವನು ಬಂದು ಆ ಸತ್ಯವನ್ನು ಹೇಳಿ ಹೋಗಿದ್ದ, ಸತ್ಯಖಂಡದ ಸ್ಥಾಪನೆ ಮಾಡಿ ಹೋಗಿದ್ದ. ಆ ಕಾರಣದಿಂದ ಭಕ್ತಿ ಮಾರ್ಗದಲ್ಲೂ ಸಹ ಅವನ ಬಗ್ಗೆ ಸತ್ಯ ಅಂತ ಗಾಯನ ನಡೆದಿದೆ. ಸಚ್ಚಖಂಡ ಕೋ ಹೆವೆನ್ ಕಹತೆ, ಪರಮಾತ್ಮನೇ ಸತ್ಯ, ಅವನೇ ಸತ್ಯ ಜ್ಞಾನ ಹೇಳಿ ಸತ್ಯಖಂಡದ ಸ್ಥಾಪನೆ ಮಾಡ್ತಾನೆ ಎಂಬ ಗಾಯನ ಅವನ ಬಗ್ಗೆ ಭಕ್ತಿ ಮಾರ್ಗದಲ್ಲೂ ಇದೆ. ಆ ಸತ್ಯಖಂಡಕ್ಕೆ ಸ್ವರ್ಗ ಅಂತ ಹೇಳಲಾಗ್ತದೆ. वहाँ डीटी सॉवर्निटी दिखाते, अभी है पुरानी दुनिया, फिर नई दुनिया होने वाली है. पुरानी दुनिया को आग लगनी, स्थापना के समय विनाश भी गाया जाता है. ಪರಮಾತ್ಮ ಬಂದು ದೈವಿ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾರೆ. ದೈವಿ ಸಾಮ್ರಾಜ್ಯ ಹೊಸ ಪ್ರಪಂಚದಲ್ಲಿ ಇರ್ತದೆ. ಈಗ ಇರುವುದು ಹಳೆ ಪ್ರಪಂಚ. ಈ ಹಳೆ ಪ್ರಪಂಚಕ್ಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಬೆಂಕಿ ಹತ್ತಲಿದೆ. ಹೊಸ ಜಗತ್ತಿನ ಸ್ಥಾಪನೆಯ ಜೊತೆ ಜೊತೆಗೆ ಹಳೆ ಜಗತ್ತಿನ ವಿನಾಶವೂ ಸಹ ಆಗಬೇಕಾಗಿದೆ. ಕರನ್ ಕರಾವನ್ ಹಾರ್
परमात्मा गाया हुआ है। ब्रह्मा द्वारा स्थापना करते, कैसे कराते वह तो खुद ही आकर बताएंगे। ಮಾಡಿ ಮಾಡಿಸುವವನು ಎಂದು ಪರಮಾತ್ಮನ ಬಗ್ಗೆ ಗಾಯನ ಇದೆ. ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅನ್ನೋದು ಆ ತಂದೆಯೇ ಸ್ವತಃ ಬಂದು ತಿಳಿಸಿಕೊಡ್ತಾನೆ. ಮನುಷ್ಯ ಕುछ भी नहीं जानते, कहते हैं परमात्मा करन करावन हारे, और फिर ड्रामा का भी पता पड़ गया. ಮನುಷ್ಯರಿಗೆ ಏನೂ ಗೊತ್ತಿಲ್ಲದೇನೆ ಹಾಡ್ತಾ ಇದ್ದಾರೆ ಪರಮಾತ್ಮ ಮಾಡಿ ಮಾಡಿಸುವವನು ಅಂತ. ಈಗ ನಮಗೆ ತಿಳಿದಿದೆ ಹೇಗೆ ಅವನು ಮಾಡಿ ತೋರಿಸ್ತಾನೆ, ಹೇಗೆ ಮಕ್ಕಳ ಮೂಲಕ ಮಾಡಿಸ್ತಾನೆ ಅಂತ. ಜೊತೆಗೆ ನಾಟಕದ ಜ್ಞಾನನೂ ನಮಗೀಗ ತಿಳಿದಿದೆ. ಕಲಿಯುಗ ಅಂತ್ಯ, सत्ययुग आदि, इस संगम को ही ऊंचा मानना चाहिए. कलयुग के बाद है सतयुग, फिर नीचे उतरना होता है. स्वर्ग नरक गाया हुआ है. मनुष्य मरते हैं तो कहते हैं स्वर्गवासी हुआ. जरूर कोई समय स्वर्गवासी हुए हैं. यह खास भारतवासी ही कहते, क्योंकि जानते हैं भारत सबसे प्राचीन है, तो जरूर यही हेवन होगा. ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿಯ ಈ ಸಂಗಮ ಯುಗ ಬಹಳ ಶ್ರೇಷ್ಠವಾದ ಯುಗ ಇದೆ. ಈ ಯುಗದಲ್ಲಿನೇ ಸ್ವರ್ಗದ ಸ್ಥಾಪನೆ ಆಗ್ತದೆ. ನಾವೆಲ್ಲರೂ ಉನ್ನತ ಮಟ್ಟಕ್ಕೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ನಿಧಾನಕ್ಕೆ ಇಳಿತಾ ನರ್ಕದಲ್ಲಿ ಬಂದು ಸೇರ್ಕೊಳ್ತೇವೆ. ಸ್ವರ್ಗ ಭಾರತದಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಭಾರತದಲ್ಲಿ ಯಾರೇ ದೇಹ ಬಿಟ್ಟರೂ ಸ್ವರ್ಗವಾಸಿಯಾದರು ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಗ್ತದೆ, ಒಂದಾನೊಂದು ಕಾಲದಲ್ಲಿ ಭಾರತದಲ್ಲಿ ಸ್ವರ್ಗ ಇತ್ತು. ಇದು ಪ್ರಾಚೀನ ದೇಶ ಆಗಿತ್ತು, ಆಗಿದೆ. ಸ್ವರ್ಗ ಬರುವುದು ಇಲ್ಲಿಯೇ. बातें कितनी सहज, परंतु ड्रामानुसार समझते नहीं. ಆದರೆ ವರ್ತಮಾನ ಸಮಯದಲ್ಲಿ ಇಲ್ಲಿ ಸ್ವರ್ಗ ಇಲ್ಲ. ಸ್ವರ್ಗವಾಸಿ ಆದರು ಅಂತ ಹೇಳ್ತಿದ್ದಾರೆ ಅಂದಮೇಲೆ ಇರೋರೆಲ್ಲರೂ ನರ್ಕದಲ್ಲಿ ಇದ್ದಾರೆ ಅಂತನೂ ಅರ್ಥ ಆಗ್ತದೆ. ಈ ಮಾತುಗಳನ್ನು ತಿಳ್ಕೊಂಡ್ರೆ ಬಹಳ ಸಹಜ ಇವೆ. ಆದರೆ ನಾಟಕದ ಅನುಸಾರವಾಗಿ ಎಲ್ಲರ ಬುದ್ಧಿಗೆ ಈ ಜ್ಞಾನ ಅರ್ಥ ಆಗೋದಿಲ್ಲ. बाप आते हैं समझाने, पुकारते हैं बाबा आओ, आप में जो नॉलेज है वह आकर हमें दो, पतितों को पावन बनाने आओ. फिर कहते हमारा दुख हरकर सुख दो, परंतु यह पता नहीं कि क्या नॉलेज देंगे, क्या सुख देंगे. अब तुम बच्चे जानते हो वह बाप है जरूर. बाप से रचना हुई होगी, फादर माना रचता. बच्चे ने फादर कहा तो क्रिएशन ठहरे. क्रिएशन भी जरूर कहाँ से पैदा हुई होगी. ಭಕ್ತರು ಪರಮಾತ್ಮನಿಗೆ ಕರೀತಾ ಬಂದರು, ಹೇ ಪರಮಾತ್ಮ, ಬಂದು ನಿನ್ನಲ್ಲಿ ಇರುವ ಜ್ಞಾನ ನಮಗೆ ತಿಳಿಸು, ಪತಿತರನ್ನು ಪಾವನ ಮಾಡು, ನಮ್ಮ ದುಃಖ ದೂರ ಮಾಡಿ ನಮಗೆ ಸುಖ ಕೊಡು ಅಂತ ಕೇಳಿಕೊಂಡು. ಆದರೆ ಅವನು ಯಾವ ಸಮಯದಲ್ಲಿ ಬಂದು ಪತಿತರನ್ನು ಪಾವನ ಮಾಡ್ತಾನೆ, ಯಾವ ಸುಖ ಕೊಡ್ತಾನೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಆ ವಿಚಾರ ಈಗ ನಿಮಗೆ ತಿಳಿದಿದೆ. ಪರಮಾತ್ಮನಿಗೆ ತಂದೆ ಅಂತ ಕರಿತೀವಿ ಅಂದ ಮೇಲೆ ಅವನು ನಮಗೆ ರಚಯಿತ ಆಗಿದ್ದಾನೆ. ನಾವು ಅವನ ಮಕ್ಕಳು. ಮಕ್ಕಳು ಅಂದ ಮೇಲೆ
ತಂದೆಯ ಆಸ್ತಿಗೆ ನಾವು ಅಧಿಕಾರಿಗಳು. यह कॉमन बात है, इसलिए तुमको कहते हैं बच्चे, तुम मुझको त्वमेव माताश्च पिता कहते हो, तो बाबा बड़ी गृहस्थी हुआ ना. ಸಂಗಮ ಯುಗದಲ್ಲಿ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಮಕ್ಕಳು ನೀವು ನನ್ನನ್ನು ತಂದೆ ತಾಯಿಯ ರೂಪದಲ್ಲಿ ಅನುಭವ ಮಾಡ್ತೀರಿ ಅಂದ ಮೇಲೆ ನಾನು ದೊಡ್ಡ ಗೃಹಸ್ಥಿ ಆಗಿದ್ದೇನೆ. ಬುಲಾತೆ ಹೇ ಮಾತಾ ಪಿತಾ आओ आकर पावन बनाओ. अब फादर तो है, परंतु मदर बिगर रचना कैसे हो सकती है. ಮೊದಲು ನೀವು ಕರೆದಿದ್ದೀರಿ ಮಾತಾ ಪಿತಾ ತಂದೆ ಬಾ ಅಂಥೇಳಿ, ನಮಗೆ ಪಾವನ ಮಾಡು ಅಂತ ಕರೆದಿದ್ದೀರಿ. ಈಗ ತಂದೆ ಆದವನು ತಾಯಿಯ ವಿನಃ ಮಕ್ಕಳನ್ನು ಹೇಗೆ ರಚನೆ ಮಾಡ್ತಾನೆ. यह फिर यहाँ रचना बाबा कैसे रचते हैं, यह बिल्कुल नई बात है. बहुतों की बुद्धि में ठहरता ही नहीं. ಬಾಬಾ ಹೇಳ್ತಾರೆ, ನಾನು ಬಂದು ಹೇಗೆ ಬ್ರಹ್ಮ ತಾಯಿಯ ಮೂಲಕ ರಚನೆ ಮಾಡ್ತೀನಿ ಅನ್ನೋದು ಅನೇಕರಿಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಅಂದರೆ ಇದು ಹೊಸ ವಿಷಯ ಆಗಿದೆ. और सब जगह परमात्मा को सिर्फ फादर कह बुलाते हैं. यहाँ दोनों हैं, मदर फादर, तो प्रवृत्ति मार्ग हुआ ना. ಇತರ ಧರ್ಮದವರು ಇತರ ದೇಶದವರು ಪರಮಾತ್ಮನಿಗೆ ಗಾಡ್ ಫಾದರ್ ಅಂತ ಕರೀತಾರೆ, ಕೇವಲ ತಂದೆ ಅಂತ ಕರೀತಾರೆ ವಿನಃ ತಾಯಿ ಅಂತ ಕರೆಯೋದಿಲ್ಲ. ಭಾರತೀಯರು ಮಾತ್ರ ಅವನಿಗೆ ತಂದೆ ತಾಯಿ ಬಂಧು ಸಖ ಅಂತ ಕರೀತಾರೆ. ಯಾಕೆ ಅಂದರೆ ಪರಮಾತ್ಮ ಭಾರತದಲ್ಲಿಯೇ ಬಂದು ತಂದೆ ತಾಯಿ ಗುರು ಶಿಕ್ಷಕನ ಪಾತ್ರ ಮಾಡ್ತಾನೆ, ಸರ್ವ ಸಂಬಂಧದ ಅನುಭವ ಮಾಡಿಸ್ತಾನೆ ಮಕ್ಕಳಿಗೆ. ಉಳಿದವರು ಕೇವಲ ಅವನಿಗೆ ತಂದೆ ಅಂತ ಕರೀತಾರೆ. ಯಾಕೆ ಅಂದರೆ ಅವರು ಕೇವಲ ಮುಕ್ತಿಗೆ ಹೋಗುವಂಥವು, ಮುಕ್ತಿಯ ಆಸ್ತಿಯನ್ನು ಬೇಡುವಂಥವು. ಅವರಿಗೆ ತಂದೆಯಿಂದ ಮುಕ್ತಿಯ ಆಸ್ತಿ ಸಿಗ್ತದೆ, ನಮಗೆ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಡಬಲ್ ಆಸ್ತಿ ಸಿಗ್ತದೆ. वह आते भी पीछे. जानते हैं क्रिश्चियन धर्म के आगे बौद्धी धर्म था, उनके आगे इस्लामी धर्म था. इस सीढ़ी में और धर्म तो है नहीं, इसलिए गोले के बाजू में रखना चाहिए. यह है पाठशाला. अब पाठशाला में सिर्फ एक किताब थोड़े ही होगा, पाठशाला में तो मैप्स भी चाहिए. ಬಾಬಾ ಹೇಳ್ತಾರೆ, ಕ್ರಿಶ್ಚಿಯನ್ ಧರ್ಮ ಬರುವ ಮೊದಲು ಬೌದ್ಧಿ ಧರ್ಮ ಇತ್ತು, ಬೌದ್ಧಿ ಧರ್ಮ ಬರುವ ಮೊದಲು ಇಸ್ಲಾಂ ಧರ್ಮ ಇತ್ತು. ಆದರೆ ಈ ಧರ್ಮಗಳ ಇತಿಹಾಸ ಏಣಿಯ ಚಿತ್ರದಲ್ಲಿ ಬರೋದಿಲ್ಲ, ಸೃಷ್ಟಿ ನಾಟಕದ ಚಿತ್ರದಲ್ಲಿ ಇದು ಇದೆ. ಆದ್ದರಿಂದ ಏಣಿಯ ಪಕ್ಕದಲ್ಲಿ ಸೃಷ್ಟಿ ನಾಟಕದ ಚಿತ್ರ ಇಟ್ಟು ಧರ್ಮಗಳ ಬಗ್ಗೆ ಮತ್ತು ಭಾರತದ ಉತ್ಥಾನ ಪತನದ ಬಗ್ಗೆ ನೀವು ಜ್ಞಾನ ಕೊಡಬಹುದು. ಇದು ಪಾಠಶಾಲೆ ಆಗಿದೆ. ಪಾಠಶಾಲೆ ಅಂದ ಮೇಲೆ ಅಲ್ಲಿ ಅನೇಕ ಪುಸ್ತಕಗಳು ಗ್ರಂಥಗಳು ಇರ್ತವೆ, ಅನೇಕ ನಕ್ಷೆಗಳು ಇರ್ತವೆ. वह जिस्मानी विद्या तो काम में नहीं आएगी, मैप्स से मनुष्य झट समझ जाएंगे. यह तुम्हारे मुख्य मैप्स है, कितना विस्तार से समझाया जाता है, फिर भी पत्थर बुद्धि समझते नहीं. ಬಾಬಾ ಹೇಳ್ತಾರೆ, ನಕ್ಷೆಗಳ ಮೂಲಕ ಜ್ಞಾನ ತಿಳಿಸಿದಾಗ ಅದು ಸರಿಯಾಗಿ ಅರ್ಥ ಆಗ್ತದೆ. ಇವೆಲ್ಲ ನಿಮ್ಮ ನಕ್ಷೆಗಳಾಗಿ, ಈ ಚಿತ್ರಗಳು ಅಂದರೆ
ಈ ಪಾಠಶಾಲೆಯ ನಕ್ಷೆಗಳು ಆಗಿವೆ. ಇದರ ಮೂಲಕ ನೀವು ಎಷ್ಟು ವಿಸ್ತಾರದಿಂದ ಜ್ಞಾನವನ್ನು ತಿಳಿಸ್ತೀರಿ. ಆದರೆ ಪತ್ಥರ ಬುದ್ಧಿ ಜನರಿಗೆ ಅರ್ಥನೇ ಆಗೋದಿಲ್ಲ, ಅವರು ತಿಳ್ಕೊಳ್ಳೋದಿಲ್ಲ. ಬಾಬಾನೇ ಸಮझाया है, प्रदर्शनी में त्रिमूर्ति पर ही पहले समझाना है. यह तुम्हारा बाबा है, वह दादा है. ज्ञान कैसे देवे, वर्षा कैसे देवे, भारतवासियों को ही वर्षा मिलना है. ತ್ರಿಮೂರ್ತಿಯ ಚಿತ್ರ ತೋರಿಸಿ ಮೊದಲು ನೀವು ತಂದೆಯ ಪರಿಚಯ ಕೊಡಿ, ಅಥವಾ ತಿಳಿಸಿರಿ ಶಿವಬಾಬಾ ನಿಮಗೆ ತಂದೆ ಆಗಿದ್ದಾರೆ, ಬ್ರಹ್ಮ ಬಾಬಾ ನಿಮಗೆ ಅಣ್ಣ ಆಗಿದ್ದಾರೆ. ಅಥವಾ ಶಿವಬಾಬಾ ನಿಮಗೆ ತಾತ ಆಗಿದ್ದಾರೆ, ಬ್ರಹ್ಮ ಬಾಬಾ ತಂದೆ ಆಗಿದ್ದಾರೆ ಅಂತ ತಿಳಿಸ್ರಿ. ಬ್ರಹ್ಮ ತಂದೆಯ ಮೂಲಕ ಅಜ್ಜ ಆಗಿರುವಂಥ ಶಿವ ನಮಗೆ ಜ್ಞಾನ ಕೊಡ್ತಿದ್ದಾನೆ, ಆಸ್ತಿ ಕೊಡ್ತಿದ್ದಾನೆ ಅಂತ ತಿಳಿಸ್ರಿ. भारतवासियों को ही वर्षा मिलना है. परमपिता परमात्मा ब्राह्मण देवता क्षत्रिय 3 धर्म की स्थापना करते. ब्रह्मा द्वारा ब्राह्मण ही रचते. यह है यज्ञ. इसको कहा जाता है रुद्र ज्ञान यज्ञ. ಸಂಗಮ ಯುಗದಲ್ಲಿ ಪರಮಪಿತಾ ಪರಮಾತ್ಮ ಏಕಕಾಲದಲ್ಲಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಇದು ರುದ್ರ ಗೀತಾ ಜ್ಞಾನ ಯಜ್ಞ ಆಗಿದೆ. और भक्ति मार्ग के जो यज्ञ हैं वह देरी से शुरू होते, क्योंकि पहले होती है शिव की पूजा, फिर देवताओं की पूजा. उस समय कोई यज्ञ नहीं होता है. ಸಂಗಮ ಯುಗದಲ್ಲಿ ಈ ಮಹಾಯಜ್ಞ ನಡೆದ ನಂತರ ಅರ್ಧ ಕಲ್ಪದವರೆಗೆ ಯಾವ ಯಜ್ಞಗಳೂ ನಡೆಯೋದಿಲ್ಲ. ದ್ವಾಪರ ಯುಗದಲ್ಲೂ ಸಹ, ಅಂದರೆ ಭಕ್ತಿ ಮಾರ್ಗದಲ್ಲೂ ಸಹ ಪ್ರಾರಂಭದಿಂದನೇ ಯಜ್ಞಗಳು ಶುರುವಾಗೋದಿಲ್ಲ. ಮೊದಲು ನೀವು ಏಕದೇವ ಉಪಾಸನೆ ಮಾಡ್ತೀರಿ, ನಂತರ ಬಹುದೇವತಾ ಉಪಾಸನೆ ಶುರು ಆಗ್ತದೆ ಭಕ್ತಿ ಮಾರ್ಗದಲ್ಲಿ. ನಂತರ ನಿಧಾನಕ್ಕೆ ದ್ವಾಪರದ ಕೊನೆಗೆ ಯಜ್ಞಗಳನ್ನು ಮಾಡುವಂಥ ಪದ್ಧತಿ ಶುರು ಆಗ್ತದೆ. ಭಕ್ತಿ ಮಾರ್ಗದ ಪ್ರಾರಂಭದಿಂದಲೇ ಯಜ್ಞ ಮಾಡೋದಿಲ್ಲ, ಯಜ್ಞಯಾಗಗಳನ್ನು ಯಾರೂ ಮಾಡೋದಿಲ್ಲ. बाद में यह यज्ञ करना शुरू करते. पहले देवताओं की पूजा करते, फूल चढ़ाते. अब तुम पूजा लायक नहीं हो. लोग शिव के ऊपर अक धतूरा क्यों चढ़ाते? बाप समझाते हैं तुम सब कांटे थे. ಬಾಬಾ ಹೇಳ್ತಾರೆ, ಒಂದು ಕಾಲಕ್ಕೆ ಪೂಜ್ಯ ದೇವತಾ ಆದಂಥವರು ಇವತ್ತು ನೀವು ಪೂಜೆಗೆ ಲಾಯಕ ಆಗಿ ಉಳಿದಿಲ್ಲ. ಈಗ ನೀವು ಎಕ್ಕೆಯ ಹೂಗಳಾಗಿದ್ದೀರಿ, ಮುಳ್ಳಾಗಿದ್ದೀರಿ. ಈಗ ಪುನಃ ಫಿರ್ ಕೋಯಿ ಸದಾ ಗುಲಾಬ್, ಕೋಯಿ ಗುಲಾಬ್, ಕೋಯಿ ಮೋತಿಯಾ ಬಂತೆ. ತಂದೆ ಬಂದು ಮತ್ತೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿ ಕೆಲವರು ಸದಾ ಗುಲಾಬಿ ಹೂ ಆಗ್ತಾರೆ, ಕೆಲವರು ಬರೇ ಗುಲಾಬಿ ಹೂ ಆಗ್ತಾರೆ, ಕೆಲವರು ರತ್ನಜ್ಯೋತಿ ಹೂ ಆಗ್ತಾರೆ, ಕೆಲವರು ಎಕ್ಕೆಯ ಹೂಗಳು ಆಗಿಬಿಡ್ತಾರೆ. कोई फिर अक के फूल भी बन पड़ते, पूरा नहीं पड़ते तो अक बन जाते हैं. कोई काम के नहीं रहते. ಯಾರು ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ ಅವರು ಎಕ್ಕೆಯ ಹೂಗಳಾಗ್ತಾರೆ. ಎಕ್ಕೆಯ ಹೂಗಳು ಅಂದರೆ ಯಾವುದೇ ಕೆಲಸಕ್ಕೆ ಬಾರದೇ ಇರುವಂಥ ಹೂಗಳು. शिव बाबा पर सब कांटे चढ़ते, फिर उन्हों को
फूल बनाते, परंतु फूलों की भी वैरायटी बन जाती. ಶಿವತಂದೆಯ ಮೇಲೆ ಅರ್ಪಣೆ ಆಗುವಾಗ ನಾವೆಲ್ಲ ಮಕ್ಕಳು ಮುಳ್ಳುಗಳಾಗಿರ್ತೇವೆ. ಅರ್ಪಣೆ ಆದ ನಂತರ ಬಾಬಾ ನಮ್ಮನ್ನು ಹೂಗಳನ್ನಾಗಿ ಮಾಡ್ತಾರೆ. ಆ ಹೂಗಳಲ್ಲಿಯೂ ಸಹ ವಿವಿಧ ಪ್ರಕಾರದ ಹೂಗಳು ಆಗಿಬಿಡ್ತೇವೆ. बगीचे में वैरायटी फूल होते हैं ना, तुम्हारे में भी नंबरवार है. कोई तख्त नशीन बनेंगे, कोई क्या बने, यह सब बातें बाप समझाते और कोई समझा न सके. भक्ति मार्ग कितना लंबा चौड़ा है, परंतु उसमें ज्ञान जरा भी नहीं. ಮಕ್ಕಳು ನೀವು ನಂಬರ್ವಾರ್ ಹೂಗಳಾಗ್ತೀರಿ, ಅಂದರೆ ನಂಬರ್ವಾರ್ ಸ್ಥಾನಮಾನಗಳನ್ನು ಪಡ್ಕೋತೀರಿ. ಸತ್ಯಯುಗದಲ್ಲಿ ಕೆಲವರು ಸಿಂಹಾಸನ ಅಧಿಕಾರಿ ಆಗ್ತೀರಿ, ಕೆಲವರು ನೌಕರ್ ಚಾಕರ್ ಆಗ್ತೀರಿ. ಈ ಎಲ್ಲ ಮಾತುಗಳನ್ನು ಬಾಬಾ ನಿಮಗೆ ತಿಳಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ ಎಷ್ಟು ವಿಸ್ತಾರವಾಗಿದೆ, ಆದರೆ ಅದರಲ್ಲಿ ಜ್ಞಾನ ಸ್ವಲ್ಪವೂ ಇಲ್ಲ. सतयुग में देवता थे, कलयुग में एक भी देवता नहीं, तो जरूर परमात्मा ने मनुष्यों को देवता बनाया होगा. तो बाप आकर ऐसा कर्म सिखलाते हैं जो मनुष्य सीख कर दैवी गुण धारण कर देवता बन गए. ಸತ್ಯಯುಗದಲ್ಲಿ ದೇವತೆಗಳಿದ್ರು. ಇವತ್ತು ನೋಡಿದರೆ ಒಬ್ಬರೂ ದೇವತೆಗಳು ಇಲ್ಲ ಅಂದರೆ ಅರ್ಥ ಆಗ್ತದೆ ಅವರೇ ಕಲಿಯುಗದಲ್ಲಿ ಸಾಮಾನ್ಯ ಮಾನವರಾಗಿದ್ದಾರೆ, ಮನುಷ್ಯರಾಗಿದ್ದಾರೆ. ಮತ್ತೆ ಅವರಿಗೆ ಜ್ಞಾನ ಯೋಗ ಕಲಿಸಿ ಶ್ರೇಷ್ಠ ಕರ್ಮಗಳನ್ನು ಕಲಿಸಿ ಪರಮಾತ್ಮ ಅವರನ್ನೇ ಪುನಃ ದೇವತಾ ಮಾಡ್ತಿದ್ದಾರೆ. और धर्म वाले क्या सिखलाएंगे? ಶಿವಬಾಬಾ ಒಬ್ಬನೇ ದೇವತಾ ಆಗುವ ಜ್ಞಾನ ಕೊಡ್ತಾನೆ, ಶಿಕ್ಷಣ ಕೊಡ್ತಾನೆ. ಇತರ ಧರ್ಮದವರು ಏನು ಕಲಿಸ್ತಾರೆ? ಉನ್ನೋಂಕೋ ತೋ ऊपर से उनके पिछाड़ी में आना है, तो वह सिर्फ पवित्रता का ज्ञान देते. क्राइस्ट जब आता है तो क्रिश्चियन कोई है नहीं, ऊपर से उनके पिछाड़ी आते. ಬಾಬಾ ಹೇಳ್ತಾರೆ, ಕ್ರಿಸ್ತ ಈ ಸೃಷ್ಟಿಗೆ ಬರುವಾಗ ಇಲ್ಲಿ ಕ್ರೈಸ್ತ ಧರ್ಮ ಇರೋದಿಲ್ಲ, ಕ್ರೈಸ್ತ ಧರ್ಮದ ಅನುಯಾಯಿಗಳೂ ಇರೋದಿಲ್ಲ. ಅವನ ಹಿಂದೆ ಅವನ ಧರ್ಮಕ್ಕೆ ಸೇರುವಂಥವರೆಲ್ಲ ಬರ್ತಾರೆ. ಕ್ರಿಸ್ತ ಯಾವುದೇ ರೀತಿಯ ಆತ್ಮಜ್ಞಾನ ಆಗಲಿ ಪರಮಾತ್ಮನ ಜ್ಞಾನ ಆಗಲಿ ಕೊಡೋದಿಲ್ಲ. ಇನ್ನೇನು ಪವಿತ್ರತೆಯ ಬಗ್ಗೆ ಒಳ್ಳೆ ಗುಣಗಳ ಬಗ್ಗೆ ಅವನು ತಿಳಿಸಿಕೊಡ್ತಾನೆ. ಬಾಬಾನೇ ಸಮझाया है, मुख्य धर्म है 4, जो धर्म स्थापन करते हैं उनका जो शास्त्र है उनको कहा जाता है धर्मशास्त्र. तो मुख्य है 4 धर्म. ಬಾಬಾ ಹೇಳ್ತಾರೆ, ಮುಖ್ಯ ಧರ್ಮಗಳು 4 ಇವೆ. ಆ 4 ಧರ್ಮಗಳ ಶಾಸ್ತ್ರಗಳು 4 ಇವೆ. ಬಾಕಿ ಸಬ್ ಹೇ ಛೋಟೆ ಛೋಟೆ ಧರ್ಮ ಜೋ ವೃದ್ಧಿ ಕೋ ಪಾತೆ ರಹೆ. ಉಳಿದ ಎಲ್ಲ ಧರ್ಮಗಳು ಸಣ್ಣ ಪುಟ್ಟ ಧರ್ಮಗಳಾಗಿವೆ, ಕೊನೆಗೆ ಅವು ವೃದ್ಧಿ ಆಗ್ತವೆ. ಇಸ್ಲಾಮಿ ಧರ್ಮ ಕಾ ಶಾಸ್ತ್ರ ಅಪನಾ, बौद्धियों का अपना, तो धर्मशास्त्र सिर्फ यही ठहरे. ब्राह्मण धर्म तो अभी का है. ಇಸ್ಲಾಮಿ ಧರ್ಮದ ಶಾಸ್ತ್ರನೇ ಬೇರೆ ಇದೆ, ಬೌದ್ಧಿ ಧರ್ಮದ ಶಾಸ್ತ್ರನೇ ಬೇರೆ ಇದೆ, ಕ್ರೈಸ್ತ ಧರ್ಮದ ಶಾಸ್ತ್ರನೇ ಬೇರೆ ಇದೆ. ಬ್ರಾಹ್ಮಣ ಧರ್ಮ ಅಂತೂ ಯಾರಿಗೂ ಗೊತ್ತಿಲ್ಲ. वो लोग गाते हैं ब्राह्मण देवताय नमः, तो उन ब्राह्मणों को समझाना है कि परमात्मा जब ब्रह्मा द्वारा आकर ब्रह्मा मुख वंशावली रचते हैं वही सच्चे ब्राह्मण. ಬ್ರಾಹ್ಮಣರಿಗೆ ದೇವತೆಗಳ ಸಮಾನ ಅಂತ ಹೇಳಲಾಗ್ತದೆ.
ಆದ್ದರಿಂದ ಲೌಕಿಕದ ಬ್ರಾಹ್ಮಣರಿಗೂ ಈ ಜ್ಞಾನ ತಿಳಿಸಿರಿ. ಪರಮಾತ್ಮನೇ ಸ್ವತಃ ಬಂದು ಬ್ರಹ್ಮಾರವರ ಮೂಲಕ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ ಅಂತ. ನಿಜವಾದ ಬ್ರಾಹ್ಮಣರು ಸಂಗಮ ಯುಗದ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ತುಮ್ ತೋ ಪ್ರಜಾಪಿತಾ ಬ್ರಹ್ಮಾ ಕಿ ಔಲಾದ್ ಹೋ ಹಿ ನಹಿ, तुम सिर्फ अपने को ब्राह्मण कहलाते हो परंतु अर्थ नहीं जानते हो. ಹೊರಗಿನ ಬ್ರಾಹ್ಮಣರಿಗೆ ತಿಳಿಸ್ರಿ, ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳೂ ಅಲ್ಲ, ನೀವು ನಿಜವಾದ ಬ್ರಾಹ್ಮಣರೂ ಅಲ್ಲ. ಆದರೆ ಸುಮ್ಮನೆ ನೀವು ನಿಮಗೆ ಬ್ರಾಹ್ಮಣರು ಅಂತ ಹೇಳ್ಕೊಳ್ತಿದ್ದೀರಿ. ಆ ಶಬ್ದದ ಅರ್ಥನೂ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ರಿ. ब्रह्मा भोजन जब खाते हैं तो संस्कृत में श्लोक पढ़ ब्रह्मा भोजन की महिमा गाते, महिमा सारी फालतू करते. ಬ್ರಾಹ್ಮಣರು ಊಟ ಮಾಡುವಾಗ ಸಂಸ್ಕೃತ ಶ್ಲೋಕ ಹೇಳಿ ನಮಸ್ಕಾರ ಮಾಡಿ ನಂತರ ಊಟ ಮಾಡ್ತಾರೆ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಬ್ರಹ್ಮ ಭೋಜನದ ಮಹಿಮೆ ಅಪಾರ ಆಗಿದೆ. ಆ ಕಾರಣದಿಂದ ಲೌಕಿಕ ಬ್ರಾಹ್ಮಣರು ಸಹ ಭೋಜನ ಪ್ರಿಯರು ಅಂತ ಹೇಳಲಾಗ್ತದೆ. ಅವರು ಸಹ ಊಟ ಮಾಡುವಾಗ ಶ್ಲೋಕ ಹೇಳಿ ಮಂತ್ರ ಹೇಳಿ ಪರಮಾತ್ಮನ ಸ್ಮರಣೆ ಮಾಡಿ ಊಟ ಮಾಡ್ತಾರೆ. ಆದರೆ ಆ ಮಹಿಮೆಯ ಅರ್ಥ ಅವರಿಗೆ ಗೊತ್ತಿಲ್ಲ. ಉನ್ಸೆ ಪೂಛನಾ ಚಾಹಿಯೆ ತುಮ್ ಬ್ರಾಹ್ಮಣ ಕೈಸೆ ठहरे. पहले तो ब्रह्मा चाहिए जिस द्वारा परमात्मा सृष्टि रचे. तो सच्चे ब्राह्मण हो तुम, संगम युगी ब्राह्मणों को चोटी दिखाते, विराट रूप में फिर ब्राह्मण दिखाते नहीं, तो ब्राह्मण आए कहाँ से. ಈಗ ಶಿವಬಾಬಾ ಹೇಳ್ತಾ ಇದ್ದಾರೆ, ನಿಜವಾದ ಬ್ರಾಹ್ಮಣರು ನೀವು. ಜುಟ್ಟಿಗೆ ಸಮಾನ ಆದಂತಹ ಸರ್ವೋಚ್ಚ ಸ್ಥಾನದಲ್ಲಿ ಇರುವಂಥ ಬ್ರಾಹ್ಮಣರು ಸಂಗಮ ಯುಗದ ತಂದೆಯ ಮಕ್ಕಳಾದಂಥವ್ರು. ಆದರೆ ಲೌಕಿಕದ ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನು ತೋರಿಸೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಅಪ್ನೆ ಕೋ ಬ್ರಾಹ್ಮಣ ಕಹಲಾತೆ ಹೋ तो परमात्मा जब आकर नई सृष्टि ब्रह्मा द्वारा रचते हैं तब ब्राह्मण हो, फिर ब्राह्मण ही देवता बनते. कलयुग में है सब शूद्र, ब्राह्मण होते हैं संगम पर, ब्राह्मणों की बहुत महिमा करते. यह सब बातें बाबा समझाते. अलफ और बे बाकी है डिटेल, ಭಕ್ತಿ ಕಾ ಭಿ ಸಮझाना ಪಡೇಗ. ಜನರಿಗೆ ತಿಳಿಸಿರಿ, ನಿಜವಾದ ಬ್ರಾಹ್ಮಣರು ಸಂಗಮ ಯುಗದಲ್ಲಿ ಇರ್ತಾರೆ, ಕಲಿಯುಗದಲ್ಲಿ ಇದ್ದವರೆಲ್ಲರೂ ಶೂದ್ರರಾಗಿದ್ದಾರೆ. ಹೀಗೆ ಬ್ರಾಹ್ಮಣರ ಮಹಿಮೆಯೂ ಸಹ ನೀವು ಮಾಡ್ತಾ ಪರಮಾತ್ಮನ ಪರಿಚಯ ಕೊಡಿ. ಅಲಫ್ ಔರ್ ಬಾಕಿ ಹೇ ಡೀಟೇಲ್. ಮೊದಲು ಪರಮಾತ್ಮನ ಪರಿಚಯ ಕೊಡಿ, ನಂತರ ಅವನು ಹೇಗೆ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾನೆ ಅಂತ ತಿಳಿಸ್ರಿ. ಭಕ್ತಿ ಕಾ ಭಿ ಸಮझाना ಪಡೆ. ಬಾಬಾ ಕಹ ದೇತೆ ತುಮ್ ಕೋಯಿ ಭಗತ್ ಹೋ, ಬಾಕಿ ಬಾಬಾ ಕಬ್ ಗುಸ್ಸಾ ಆದಿ ನಹಿ ಕರ್ತೆ. बाप समझा नहीं तो देगा ना, क्योंकि बच्चे अगर भूल करते हैं तो नाम बदनाम किसका होगा, शिव बाबा का. इसलिए बाबा बच्चों के कल्याण अर्थ शिक्षा देते. ಯಾವ ಮಕ್ಕಳು ಸರಿಯಾಗಿ ಜ್ಞಾನ ತಿಳಿಸೋದಿಲ್ಲ ಅವರಿಗೆ ಬಾಬಾ ಹೇಳ್ತಾರೆ ನೀನು ಭಕ್ತ ಆಗಿದೀಯಾ ಅಂತ. ಅಂದರೆ ಅದು ಸಿಟ್ಟಿನಿಂದ ಹೇಳೋದಿಲ್ಲ ಬಾಬಾ, ಆದರೆ ಮಕ್ಕಳಿಗೆ ತಿಳುವಳಿಕೆ ಕೊಡೋದಕ್ಕಾಗಿ ಆ ಮಾತನ್ನು ಹೇಳ್ತಾರೆ. ಯಾಕೆ ಅಂದರೆ ತಂದೆಯ ಕೆಲಸ ಆಗಿದೆ ಮಕ್ಕಳ ತಪ್ಪುಗಳನ್ನು ಸರಿ ಮಾಡುವುದು.
ಸರಿ ಮಾಡದಿದ್ದರೆ ತಂದೆಯ ಹೆಸರಿಗೆ ಅಪಕೀರ್ತಿ ಬರ್ತದೆ. ಆದ್ದರಿಂದ ಮಕ್ಕಳ ಕಲ್ಯಾಣ ಅರ್ಥವಾಗಿ ಬಾಬಾ ಶಿಕ್ಷಣ ಕೊಡ್ತಾರೆ. समझो कोई भूल हो जाती है इनसे तो भी उसको सुधारने के लिए ड्रामा में नूंद है, उससे भी फ़ायदा निकलेगा क्योंकि यह बड़ा बच्चा है ना. ಒಂದು ವೇಳೆ ಬ್ರಹ್ಮ ಬಾಬಾ ಏನಾದರೂ ತಪ್ಪು ಮಾಡಿದರೆ ಅದನ್ನು ಸಹ ನಾನೇ ಸುಧಾರಣೆ ಮಾಡ್ತೀನಿ ನಾಟಕದ ಅನುಸಾರವಾಗಿ. ಬ್ರಹ್ಮ ಬಾಬಾ ಏನೇ ತಪ್ಪು ಮಾಡಿದರೂ ಅದರಿಂದ ಕಲ್ಯಾಣನೇ ಆಗ್ತದೆ. ಅದನ್ನು ನಾನು ಸರಿಪಡಿಸ್ತೀನಿ. ಯಾಕೆ ಅಂದರೆ ಇವರು ನನ್ನ ಹಿರಿಯ ಮಗ ಆಗಿದ್ದಾರೆ, ಸುಪುತ್ರ ಆಗಿದ್ದಾರೆ. ಸಾರಾ ಮದಾರ್ ಇಸ್ ಪರ್ ಹೈ, ಇನ್ಸೆ ಕೋಯಿ ನುಕ್ಸಾನ್ ನಹಿ ಹೋಗಾ. ಇಡೀ ಯಜ್ಞಕ್ಕೆ ಆಧಾರ ಬ್ರಹ್ಮ ಬಾಬಾ ಆಗಿದ್ದಾರೆ. ಆದ್ದರಿಂದ ಅವರ ಮೂಲಕ ಯಾರಿಗೂ ನುಕ್ಸಾನ ಆಗೋದಿಲ್ಲ, ಯಜ್ಞಕ್ಕೂ ನುಕ್ಸಾನ ಆಗೋದಿಲ್ಲ. ಯಹ ಕಹತೆ ಹೈ ಐಸೆ ಕರೋ ತೋ ಕರ್ ದೇನಾ ಚಾಹಿಯೆ ತೋ ನುಕ್ಸಾನ್ ಸೆ ಭಿ ಫಾಯ್ದಾ ನಿಕಲ್ ಆಯೇಗ. ಒಂದು ವೇಳೆ ಬ್ರಹ್ಮ ಬಾಬಾ ಏನಾದರೂ ಮಾಡೋದಕ್ಕಾಗಿ ನಿಮಗೆ ಸಲಹೆ ಕೊಟ್ಟರೆ, ಮಕ್ಕಳೇ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಿದರೆ ಅದನ್ನು ನೀವು ಕೇಳಬೇಕು, ಪಾಲಿಸಬೇಕು. ಅವರ ಮತವನ್ನು ಸಹ ನೀವು ಪಾಲಿಸಬೇಕು. ಯಾಕೆ ಅಂದರೆ ಬ್ರಹ್ಮ ಬಾಬಾ ಏನೇ ಹೇಳಿದ್ರೂ, ನುಕ್ಸಾನ ಆಗುವಂಥ ಮಾತನ್ನೇ ಹೇಳಿದ್ರೂ ಅದರಿಂದ ನಿಮಗೆ ಲಾಭನೇ ಆಗುವುದು. ನುಕ್ಸಾನ್ ಕಿ ಕೋಯಿ ಬಾತ್ ನಹಿ, ಹರ್ ಬಾತ್ ಮೇ ಕಲ್ಯಾಣ ಹಿ ಕಲ್ಯಾಣ. ಬ್ರಹ್ಮ ಬಾಬಾ ಏನೇ ಹೆಚ್ಚು ಕಡಿಮೆ ಹೇಳಿದ್ರೂ ಅದನ್ನು ನೀವು ಆಗಲಿ ಅಂತ ಒಪ್ಪಿ ಆ ಥರ ನಡ್ಕೋಬೇಕು. ಅದರಲ್ಲಿ ನಿಮಗೆ ಕಲ್ಯಾಣನೇ ಕಲ್ಯಾಣ ತುಂಬಿರ್ತದೆ ವಿನಃ ಅಕಲ್ಯಾಣದ ಮಾತೇ ಇಲ್ಲ. ಅಕಲ್ಯಾಣ भी ड्रामा में था, भूले तो सबसे होती रहेंगी, परंतु अंत्य में कल्याण तो कोई भी हालत में होना है क्योंकि बाप है कल्याणकारी. ಜ್ಞಾನಕ್ಕೆ ಬರುವ ಮೊದಲು ನಿಮ್ಮ ಮೂಲಕ ಅಕಲ್ಯಾಣ ನಡೀತಾ ಇತ್ತು, ಅದು ನಾಟಕದಲ್ಲಿ ಇತ್ತು. ಆದರೆ ಈಗ ಪರಮಾತ್ಮ ಕಲ್ಯಾಣಕಾರಿ, ಸಂಗಮ ಯುಗ ಕಲ್ಯಾಣಕಾರಿ. ಅಂದರೆ ನೀವೇನೇ ಮಾಡಿದ್ರೂ ಅದರಲ್ಲಿ ಕಲ್ಯಾಣನೇ ಅಡಗಿರ್ತದೆ. ಸಬ್ಕಾ ಕಲ್ಯಾಣ ಕರ್ನಾ ಹೈ, ಸಬ್ಕೋ ಸದ್ಗತಿ ದೇ ದೇತೆ. ಅದರಲ್ಲೂ ಮೊದಲನೇದಾಗಿ ಶಿವಬಾಬಾ ಸರ್ವರ ಕಲ್ಯಾಣ ಮಾಡ್ತಾರೆ. ಎರಡನೇದು ಬ್ರಹ್ಮ ಬಾಬಾನೂ ಸರ್ವರ ಕಲ್ಯಾಣ ಮಾಡ್ತಾರೆ. ಕಲ್ಯಾಣ ಮಾಡುವುದು ಅಂದರೆ ಸರ್ವರಿಗೂ ಸದ್ಗತಿಯನ್ನು ಕೊಡ್ತಾರೆ. अब सब की कयामत का समय, पापों का बोझा सिर पर है, सबका हिसाब किताब चुकतू होगा, सजाए मिलने में देरी नहीं लगती. सेकंड में जीवन मुक्ति मिलती है तो क्या सेकंड में पापों की सजा नहीं भोग सकते? जैसे काशी कलवट में होता है, शरीर छूट जाता, परंतु ऐसे नहीं शिव बाबा से जाकर मिलेंगे. नहीं, सिर्फ पिछला पापों का हिसाब चुकतू हो जाता है, फिर नए सिर शुरू हो जाता. बीच से कोई वापस जा नहीं सकते. बल ज्ञान सेकंड का है, परंतु पढ़ाई तो पढ़नी है ना. ಬಾಬಾ ಹೇಳ್ತಾರೆ, ಹೇಗೆ ಕ್ಷಣದಲ್ಲಿ ಜೀವನ್ ಮುಕ್ತಿಯ ಗಾಯನ ಇದೆಯೋ ಹಾಗೆ ಕ್ಷಣದಲ್ಲಿ ಪಾಪ ಅನುಭವಿಸಿ ನೀವು ಜೀವನ ಮುಕ್ತಿಗೆ ಯೋಗ್ಯರಾಗ್ತೀರಿ. ಕಾಶಿಯಲ್ಲಿ ಪ್ರಾಣಾರ್ಪಣೆ ಮಾಡುವಂಥವರು ಕ್ಷಣದಲ್ಲಿ ತಮ್ಮ ದೇಹದ ಹತ್ಯೆ ಮಾಡಿಕೊಳ್ತಿದ್ರು. ಆ ಹತ್ಯೆಯ ಸಮಯದಲ್ಲಿ ದುಃಖ ಕಷ್ಟಗಳನ್ನು ಅನುಭವಿಸ್ತಿದ್ರು. ಅದರ ಮೂಲಕ ಅವರ ಪಾಪ ಕಳೀತಿತ್ತು. ಮತ್ತೆ ಹೊಸ ಜನ್ಮದಲ್ಲಿ ಹೊಸ ರೀತಿಯ ಪಾಪ
ಮಾಡ್ತಿದ್ರು. ಹೀಗೆ ಬಾಬಾ ಹೇಳ್ತಾರೆ, ಕೊನೆಯ ಜನ್ಮ ಕೊನೆಯ ಸಮಯ ಆಗಿರುವ ಕಾರಣ ಎಲ್ಲರೂ ನಮ್ಮ ನಮ್ಮ ಲೆಕ್ಕಾಚಾರಗಳನ್ನು ತೀರಿಸಿ ಮನೆಗೆ ಹೋಗಬೇಕಾಗಿದೆ. रोज शिव बाबा की आत्मा जो ज्ञान सागर है वही आकर पढ़ाते. ಜ್ಞಾನ ಒಂದು ಕ್ಷಣದ್ದಾಗಿದೆ, ಆದರೆ ಅದನ್ನು ತಿಳ್ಕೊಳ್ಳಿಕ್ಕಾಗಿ, ಧಾರಣೆ ಮಾಡಿಕೊಳ್ಳಿಕ್ಕಾಗಿ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಪರಮಾತ್ಮ ನಿರಾಕಾರ, ಅಜನ್ಮ, ಅವನೇ ಬಂದು ಓದಿಸ್ತಾನೆ. ಕೃಷ್ಣ ತೋ ದೇಹಧಾರಿ ಹೇ, पुनर्जन्म में आता है. बाबा अजन्मा है, जिनको पढ़ना नहीं है वह तो जरूर विघ्न डालेंगे. यज्ञ में विघ्न तो पड़ेंगे, अबलाओं पर अत्याचार होंगे. वह सब कुछ हो रहा है कल्प पहले मुवाफिक. परमात्मा अजन्ಮ ನಿರಾಕಾರ, ಅವನೇ ಬಂದು ಓದಿಸ್ತಾ ಇದ್ದಾನೆ. ಯಾರಿಗೆ ಈಶ್ವರೀಯ ಜ್ಞಾನ ಹಿಡಿಸೋದಿಲ್ಲ, ಈ ಅಭ್ಯಾಸ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ, ಅವರು ಅವಶ್ಯವಾಗಿ ಈ ಯಜ್ಞದಲ್ಲಿ ವಿಘ್ನ ಹಾಕ್ತಾರೆ. ಅಬಲೆಯರಿಗೆ ಕಷ್ಟ ಕೊಡ್ತಾರೆ, ಹಿಂಸೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಇದೆಲ್ಲವೂ ಸಹ ಕಲ್ಪದ ಹಿಂದಿನಂತೆ ನಡೀತಾ ಇದೆ. असुर कैसे हंगामा करते हैं, चित्र फाड़ते हैं, कोई समय आग लगाने में भी देरी नहीं करे. ಜ್ಞಾನದ ಪ್ರಚಾರ ಮಾಡುವಾಗ, ಸೇವೆ ಮಾಡುವಾಗ ಅಸುರಿ ಆತ್ಮರು ಬಂದು ಗಲಾಟೆ ಮಾಡ್ತಾರೆ. ಈ ಸಂಸ್ಥೆಯ ಚಿತ್ರಗಳನ್ನು ಹರಿದು ಹಾಕ್ತಾರೆ, ಬೆಂಕಿ ಇಡ್ತಾರೆ. ಹಮ್ ಕ್ಯಾ ಕರೆಂಗೆ, अंदर में समझते हैं भावी, बाहर में पुलिस आदि को रिपोर्ट करनी पड़े. ಆ ಥರ ಯಾರಾದರೂ ಬಂದು ತೊಂದರೆ ಕೊಟ್ಟಾಗ ಒಳಗೆ ನಾವು ತಿಳ್ಕೊಳ್ತೀವಿ ಇದು ಡ್ರಾಮಾ ಅಂಥೇಳಿ. ಆದರೆ ಹೊರಗಿನಿಂದ ನಾವು ಪೊಲೀಸರಿಗೆ ರಿಪೋರ್ಟ್ ಮಾಡಬೇಕಾಗ್ತದೆ. अंदर में जानते हैं कल्प पहले जो हुआ था सो होगा, इसमें दुख की कोई बात नहीं. नुकसान हुआ, धोबी के घर से गई छू, फिर दूसरा बन जाएगा. ಒಳಗೆ ನಮಗೆ ಗೊತ್ತಿರ್ತದೆ ಇದು ನಾಟಕದ ಅನುಸಾರವಾಗಿ ನಡೆದಿದೆ ಅಂತ. ಇದರಲ್ಲಿ ನಾವು ದುಃಖ ಪಡಬಾರದು. ನುಕ್ಸಾನ ಆಗಿದೆ, ಆದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ನಮ್ಮ ಬಟ್ಟೆಗಳನ್ನು ದೋಬಿಯ ಹತ್ತಿರ ತೊಳಿಲಿಕ್ಕೆ ಕೊಟ್ಟಿರ್ತೀವಿ, ಒಮ್ಮೊಮ್ಮೆ ಅಲ್ಲಿಂದನೇ ಆ ಬಟ್ಟೆಗಳು ಮಾಯವಾಗ್ತವೆ. ಆಗ ಹೋಗಲಿ ಬಿಡು ಅಂತ ಅದನ್ನು ಬಿಟ್ಬಿಡ್ತೀವಿ, ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತೀವಿ. ಹಾಗೆ ಬಾಬಾ ಹೇಳ್ತಾರೆ, ಹಳೆ ಚಿತ್ರಗಳನ್ನು ಜನ ಬಂದು ಸುಟ್ಟಾಕಿದರೆ ಮತ್ತೆ ನೀವು ಹೊಸ ಚಿತ್ರಗಳನ್ನು ತಯಾರು ಮಾಡಿರಿ. ಬಾಬಾನೇ ಕಹ ದಿಯಾ, ಜहाँ प्रदर्शनी आदि करते हो 8 दिन के लिए इंश्योरेंस करा दो. कोई अच्छा आदमी होगा तो चार्ज भी नहीं लेगा, न इंश्योरेंस किया तो भी क्या हुआ. फिर नए अच्छे चित्र बन जाएंगे. कदम कदम में पदम है, तुम्हारा कदम कदम सेकेंड सेकेंड बहुत ವ್ಯಾಲ್ಯೂಯೇಬಲ್. 8 ದಿನಕ್ಕಾಗಿ ನಿಮ್ಮ ಪ್ರದರ್ಶನದ ಇನ್ಶೂರೆನ್ಸ್ ಮಾಡಿಸ್ರಿ. ಯಾರಾದರೂ ಒಳ್ಳೆಯವರಿದ್ದರೆ ಫ್ರೀಯಾಗಿ ನಿಮಗೆ ಇನ್ಶೂರೆನ್ಸ್ ಮಾಡಿಕೊಡಬಹುದು. ಒಂದು ವೇಳೆ ಇನ್ಶೂರೆನ್ಸ್ ಮಾಡದಿದ್ದರೂ ಪರವಾಗಿಲ್ಲ, ಹೊಸ ಹೊಸ ಚಿತ್ರಗಳನ್ನು ಮಾಡಿರಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದ್ಮದ ಪ್ರಾಪ್ತಿ ಇದೆ ಅಂತ ಹೇಳ್ತಾರೆ ಬಾ. ಆದರೆ ಮತ್ತೆ ಮತ್ತೆ ಆ ಥರ ಬಂದು ಜನ ತೊಂದರೆ ಕೊಡಬಾರದು ಎಂಬ ದೃಷ್ಟಿಯಿಂದ ಪೊಲೀಸರಿಗೆ ರಿಪೋರ್ಟ್ನೂ ಮಾಡಿರಿ. ಅಬ್ ತುಮ್ ಪದಂ ಪತಿ ಬಂತೆ ಹೋ 21 ಜನ್ಮ ಕೆ ಲಿಯೆ. ನಿಮ್ಮ ಸಮಯ ಸಂಗಮ ಯುಗದ ಒಂದೊಂದು ಕ್ಷಣನೂ ವ್ಯಾಲ್ಯೂಯೇಬಲ್ ಆಗಿದೆ, ಅಮೂಲ್ಯ ಆಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ನೀವು 21 ಜನ್ಮದ ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ತಿದ್ದೀರಿ. ಸ್ವರ್ಗ ಮೇ ತುಮಾರೆ ಪಾಸ್ ಅನ್ಗಿನತ್ ಧನ್ ಹೋಗ.
गिनती की बात ही नहीं। तो कितना बाबा तुमको धनवान सुखी बनाते, इनकम कितनी बड़ी, प्रजा भी कितनी साहूकार बनती। यह है सोर्स ऑफ इनकम 21 जन्म के लिए। यह है मनुष्य से देवता बनने की पाठशाला। पढ़ाता कौन है? बाप। फिर ऐसी पढ़ाई में गफलत नहीं करनी चाहिए। ಬಾಬಾ ನಿಮಗೆ 21 ಜನ್ಮಕ್ಕಾಗಿ ಧನವಾನ್ ಮತ್ತು ಸುಖಿಯನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿಯ ಪ್ರಜೆಗಳು ಸಹ ಎಷ್ಟು ಶ್ರೀಮಂತರಾಗಿರ್ತಾರೆ. ಈ ಜ್ಞಾನ 21 ಜನ್ಮಗಳ ಸಂಪಾದನೆಗೆ ಮೂಲ ಆಗಿದೆ. ಇದು ಮನುಷ್ಯರಿಂದ ದೇವತಾ ಆಗುವ ಪಾಠಶಾಲೆ ಆಗಿದೆ. ಇಲ್ಲಿ ಓದಿಸುವವನು ಸ್ವಯಂ ನಿರಾಕಾರ ತಂದೆ ಆಗಿದ್ದಾರೆ. ಅದಕ್ಕಾಗಿ ಈ ಅಭ್ಯಾಸದಲ್ಲಿ ಎಂದೂ ನೀವು ಅಲಕ್ಷ್ಯ ಮಾಡಬಾರದು. ಅಚ್ಚ मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ मुख्यांशಗಳು. सदा स्मृति रहे कि इस कल्याणकारी युग में हर बात में कल्याण है. हमारा अकल्याण हो नहीं सकता. हर बात में कल्याण समझ सदा निश्चिंत रहना है. ಸದಾ ನೆನಪಿರಲಿ, ನಾವು ಈ ಕಲ್ಯಾಣಕಾರಿ ಯುಗದಲ್ಲಿ ಇದ್ದೇವೆ. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಕಲ್ಯಾಣ ಇದೆ. ನಮಗೆ ಅಕಲ್ಯಾಣ ಆಗುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಕಲ್ಯಾಣನೇ ಕಲ್ಯಾಣ ತುಂಬಿದೆ ಎಂದು ತಿಳಿದು ನಿಶ್ಚಿಂತ ಆಗಿರಿ. 2. सदा गुलाब बनने के लिए पढ़ाई पर पूरा पूरा ध्यान देना है. पढ़ाई में गफलत नहीं करनी. अक का फूल नहीं बनना है. सदा ಗುಲಾಬಿ ಹೂ ಆಗುವುದಕ್ಕಾಗಿ ವಿದ್ಯಾಭ್ಯಾಸದ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು. ಈ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದು. ಎಕ್ಕೆಯ ಹೂವು ಆಗಬಾರದು. वरदान. सबको रिगार्ड देते हुए अपना रिकॉर्ड ठीक रखने वाले सर्व के स्नेही भव. ಸರ್ವರಿಗೂ ಗೌರವ ಕೊಡುತ್ತಾ ತಮ್ಮ ರಿಜಿಸ್ಟರನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ, ರಿಕಾರ್ಡನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಸರ್ವರ ಸ್ನೇಹಿ ಆತ್ಮಾಭವ. ಯಾರು ಎಷ್ಟು ಎಲ್ಲರಿಗೂ ರಿಗಾರ್ಡ್ ಅಥವಾ ಗೌರವ ಕೊಡ್ತಾರೆ ಅವರ ರಿಕಾರ್ಡ್ ಸರಿ ಇರ್ತದೆ. ಅನೇಕರಿಗೆ ಗೌರವ ಕೊಡುವುದು ಅಂದರೆ ತಮ್ಮ ರಿಜಿಸ್ಟರನ್ನು ಸರಿ ಮಾಡಿಕೊಳ್ಳೋದಾಗಿದೆ. ಯಜ್ಞದಲ್ಲಿ ಯಾರು ಎಷ್ಟು ಸಹಯೋಗ ಕೊಡ್ತಾರೆ ಅಷ್ಟೇ ಅವರು ತಂದೆಯಿಂದ ಸಹಯೋಗ ಪಡ್ಕೊಳ್ತಾರೆ. ಹಾಗೆಯೇ ಗೌರವ ಕೊಡೋದ್ರಿಂದ ಗೌರವದ ಪ್ರಾಪ್ತಿಯಾಗ್ತದೆ. ಒಂದು ಬಾರಿ ಗೌರವ ಕೊಡುವುದು ಅಂದರೆ ಅನೇಕ ಜನ್ಮಗಳಲ್ಲಿ ಗೌರವ ಪಡ್ಕೊಳ್ಳೋದಾಗಿದೆ. ಹೇಳ್ತಾರೆ ಚಿಕ್ಕವರಿಗೆ ಪ್ರೀತಿ, ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ. ಆದರೆ ಎಲ್ಲರಿಗೂ ಗೌರವ ಕೊಡೋದ್ರಿಂದ ಎಲ್ಲರೂ ನಮಗೆ ಸ್ನೇಹಿ ಆಗ್ತಾರೆ. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲಿ ತಾವು ಮೊದಲು ಎಂಬ ಪಾಠ ಪಕ್ಕಾ ಮಾಡಿಕೊಳ್ಳಿ. ಶ್ಲೋಗನ್. ಬಾಪ್ ದಾದಾರವರಿಂದ ಸಿಕ್ಕಿರುವ ಶಿಕ್ಷಣವನ್ನು
ಸಮಯಕ್ಕೆ ಸರಿಯಾಗಿ ನೆನಪು ಮಾಡಿಕೊಳ್ಳುವುದೇ ತೀವ್ರ ಪುರುಷಾರ್ಥ ಆಗಿದೆ. बाप दादा की मिली हुई शिक्षाएं समय पर याद आना ही ತೀವ್ರ ಪುರುಷಾರ್ಥ. ಬಾಪ್ ದಾದಾರವರಿಂದ ಸಿಕ್ಕಿರುವ ಶಿಕ್ಷಣದ ಪಾಯಿಂಟ್ಸ್ಗಳು ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬರುವುದು ಅಂದರೇನೆ ತೀವ್ರ ಪುರುಷಾರ್ಥಿ ಆಗುವುದಾಗಿದೆ. ಸಮಯಕ್ಕೆ ಸರಿಯಾಗಿ ನೆನಪಾಗುವುದು ಅಂದರೆ ತೀವ್ರ ಪುರುಷಾರ್ಥ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.